ಹೀಗೆ ರಾಜಕೀಯ ಸುದ್ದಿಯಿಂದ ಹಿಡಿದು ಸಿನಿಮಾ ಲೋಕದವರೆಗೆ ಏನೇನಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಗಾಗಿ news18kannada.comಗೆ ಲಾಗಿನ್ ಮಾಡಿ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಇನ್ನುಳಿದ ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ದಸರಾ ಮುಗಿಯುತ್ತಿದ್ದಂತೆ ಬೈ ಎಲೆಕ್ಷನ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನ ಜಾತಿ ಕಾರ್ಡ್ ಪ್ಲೇ ಮಾಡಿದ್ದ ಕಾಂಗ್ರೆಸ್ಗೆ ಈಗ ಸೆಟಪ್ ಬಾಕ್ಸ್ ಅಸ್ತ್ರ ಸಿಕ್ಕಿಬಿಟ್ಟಿದೆ. ಮುನಿರತ್ನ ವೋಟಿಗಾಗಿ ಜನರಿಗೆ 50,000 ಸೆಟಪ್ ಬಾಕ್ಸ್ ಹಂಚಿದ್ದಾರೆ ಅಂತ ಆಯೋಗಕ್ಕೆ ದೂರು ಕೊಟ್ಟಿದೆ. ಮುನಿರತ್ನ ವಿರುದ್ಧ ಸೆಟಪ್ ಬಾಕ್ಸ್ ಅಸ್ತ್ರ, ವೋಟಿಗಾಗಿ ಸೆಟಪ್ ಬಾಕ್ಸ್ ಹಂಚಿದ್ರ. ಆರ್ಆರ್ ನಗರದಲ್ಲಿ ಕಾಂಗ್ರೆಸ್ಗೆ ಕೈಕೊಟ್ಟು ಕಮಲ ಹಿಡಿದಿರುವ ಮುನಿರತ್ನ ವಿರುದ್ಧ ಕೈಪಾಳೆಯ ಸಮರಕ್ಕೆ ಇಳಿದಿದೆ. ಇಷ್ಟು ದಿನ ಆರ್ಆರ್ ನಗರದಲ್ಲಿ ಒಕ್ಕಲಿಗರ ವೋಟ್ಗಾಗಿ ಜಾತಿ ಅಸ್ತ್ರ ಬಳಸಿದ್ದ ಕಾಂಗ್ರೆಸ್ ಈಗ ಸೆಟಪ್ ಬಾಕ್ಸ್ ಹಿಂದೆ ಬಿದ್ದಿದೆ. ಮುನಿರತ್ನ ಕ್ಷೇತ್ರದ ಜನತೆಗೆ ವೋಟಿಗಾಗಿ ಸೆಟಪ್ ಬಾಕ್ಸ್ ಹಂಚಿದ್ದಾರೆಂದು ಕಾಂಗ್ರೆಸ್ ಆರೋಪಿಸಿ ಆಯೋಗಕ್ಕೆ ದೂರು ನೀಡಿದೆ. ಆರ್ಆರ್ ನಗರದಲ್ಲಿ 50,000ಕ್ಕೂ ಹೆಚ್ಚು ಮನೆಗೆ ಸೆಟಪ್ ಬಾಕ್ಸ್ ಹಂಚಲಾಗಿದೆ. ಅದರ ಮೇಲೆ ಮುನಿರತ್ನ ಫೋಟೋ ಇದ್ದು ಅದರ ಮೌಲ್ಯ ಬರೋಬ್ಬರಿ 5 ಕೋಟಿ ರೂಪಾಯಿ ಎಂದು ಆಯೋಗಕ್ಕೆ ದೂರು ನೀಡಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸೆಟಪ್ ಬಾಕ್ಸ್ ಹಾಕಿರುವುದನ್ನು ಮುನಿರತ್ನ ಒಪ್ಪಿಕೊಂಡಿದ್ದಾರೆ. ಚುನಾವಣಾ ಆಯೋಗ ಬದುಕಿದ್ದರೆ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಒಬ್ಬ ಅಭ್ಯರ್ಥಿಗಳ ಫೋಟೋ ಹಾಕಿ ಅವರ ಕಂಪನಿ ಹೆಸರಿನಲ್ಲಿ ಸೆಟಪ್ ಬಾಕ್ಸ್ ಹಂಚೋದನ್ನ ಕೊಡ್ತಾ ಇರೋದನ್ನ ಇವತ್ತು ಅಭ್ಯರ್ಥಿ ಒಪ್ಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಬದುಕಿದ್ರೆ ಚುನಾವಣಾ ಆಯೋಗ ಕಾನೂನಿಗೆ ರಕ್ಷಣೆ ಕೊಡೋದಾದ್ರೆ ಯಾರೇನು ಕಂಪ್ಲೇಂಟ್ ಏನು ಕೊಡಬೇಕಾಗಿಲ್ಲ. ಕ್ಯಾಂಡಿಡೇಟ್ ಹಿಮ್ಸೆಲ್ಫ್ ಹ್ಯಾಸ್ ಅಗ್ರೀಡ್. ಮುನಿರತ್ನ ಸುಮಾರು 50,000 ಸೆಟಪ್ ಬಾಕ್ಸ್ಗಳನ್ನು ಹಂಚಿಕೆ ಮಾಡಿದ್ದೀನಿ. ಇವತ್ತು ಕೂಡ ಬೆಳಿಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ದು ಹೌದು ನಾನು ಮಾಡಿದಂಥ ಒಂದು ಮಾತು. ಆ ಸೆಟಪ್ ಬಾಕ್ಸು ಕನಿಷ್ಠ 1,000 ರೂಪಾಯಿ ಬೆಲೆ ಬಾಳುತ್ತೆ. ಸುಮಾರು 50,000 ಸೆಟಪ್ ಬಾಕ್ಸ್ನ ಹಂಚಿಕೆ ಮಾಡಿದ್ದಾರೆ. ಏನು ಅದನ್ನು ಕೋಡ್ ಆಫ್ ಕಾಂಡಕ್ಟನ್ನು ವಯೋಲೇಟ್ ಮಾಡಿದ್ದಾರೆ. ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ನಾವು ಈಗಾಗಲೇ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಹೇಳಿದ್ದೀವಿ. ಬಿಜೆಪಿ ಪರ ಪೊಲೀಸರಿಂದ ಕೆಲಸ ಆರೋಪ, 2 ಎಸಿಪಿಗಳ ವರ್ಗಾವಣೆಗೆ ಒತ್ತಾಯ. ಇನ್ನು ಬಿಜೆಪಿ ಅಭ್ಯರ್ಥಿ ಪರ 2 ಎಸಿಪಿಗಳು ಕೆಲಸ ಮಾಡುತ್ತಿದ್ದಾರೆ, ಅವರನ್ನ ವರ್ಗಾವಣೆ ಮಾಡಿ ಎಂದು ಕಾಂಗ್ರೆಸ್ ದೂರು ನೀಡಿದೆ. ಮಲ್ಲೇಶ್ವರಂ ಎಸಿಪಿ ವೆಂಕಟೇಶ್ ನಾಯ್ಡು, ಯಶವಂತಪುರ ಎಸಿಪಿ ಶ್ರೀನಿವಾಸ್ ರೆಡ್ಡಿ ವಿರುದ್ಧ ದೂರು ನೀಡಿದೆ. 2 ನಮ್ಮ ಕಾರ್ಯಕರ್ತರನ್ನ ಬೆದರಿಸುತ್ತಿದ್ದಾರೆಂದು ಆರೋಪಿಸಿದೆ. ಇದಾಗುತ್ತಲೇ ಕುಸುಮಾ ಪರ ಪ್ರಚಾರ ಮಾಡಿದ ಕೈ ನಾಯಕರು ಮುನಿರತ್ನ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಜನ ಮತಗಟ್ಟೆಗೆ ಬಂದು ವೋಟ್ ಆಗದೇ ಇರೋ ರೀತಿ ತಡಿತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಕೊಲೆಗಳಾಗುತ್ತೆ, ಗಲಾಟೆಗಳಾಗುತ್ತೆ, ಈ ರೀತಿಯಾದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಗಲಾಟಿ ಅನ್ನೋದನ್ನೇನಾದ್ರು ನೋಡಿದರೆ ಅದು ಅವರಿಂದಾನೆ. ಅವರೇ ಹಂಗೆ ಹೇಳ್ತಾರೆ ಅಂದರೆ ಪಟ್ಟೆ ಹೇಳ್ಬಿಟ್ಟು, ಈಗ ಕೆಲವು ಕಡೆ ಹಳ್ಳಿನಲ್ಲಿ FIR ಹಾಕ್ತಾರೆ ಗೊತ್ತಾ, ಹೊಡೆದ್ಬಿಟ್ಟು ಒರೆಸ್ಕೊಂಡವ್ರಿಗಿಂತ ಮೊದಲೇ ಹೋಗಿ FIR ಹಾಕ್ಬಿಟ್ಟಿರ್ತಾರೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹಂಗಾಗಿದೆ ಈ ಕತೆ. ಎರಡನೇದು ಆಧುನಿಕ ದುಶ್ಯಾಸನ ಅನ್ನೋದು ಗೊತ್ತಾಗಿದೆ. ಆರ್ಆರ್ ನಗರಕ್ಕೆ ಮಿಲಿಟರಿ ಆಗಮನ, ಸಿಐಎಸ್ಎಫ್, ಕೆಎಸ್ಆರ್ಪಿ, ಸಿಎಆರ್ನಿಂದ ಸರ್ಪಗಾವಲು. ಆರ್ಆರ್ ನಗರ ಬೈ ಎಲೆಕ್ಷನ್ ಮೇಲೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಭದ್ರತೆಗಾಗಿ ಮಿಲಿಟರಿ ನಿಯೋಜನೆ ಮಾಡಿದೆ. ಅಹಿತಕರ ಘಟನೆ ನಡೆಯದಂತೆ ಸಿಐಎಸ್ಎಫ್, ಕೆಎಸ್ಆರ್ಪಿ, ಸಿಎಆರ್ ಸರ್ಪಗಾವಲು ನೀಡಲಿದೆ. ಇಂದು ಉತ್ತರ ವಿಭಾಗದಲ್ಲಿ ರೂಟ್ ಮಾರ್ಚ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, news18 ಕನ್ನಡ.